ಅದೇ ಇದೆ. ಇಬ್ಬರು ಸಹ ನುರಿತ ಕುಸ್ತಿಪಟುಗಳು. 5 ನಿಮಿಷಗಳ ಮಾರ್ಪೀಟ್ ಕುಸ್ತಿ, ಅದಾದ ನಂತರ 2 ನಿಮಿಷದ ಅಂಕಗಳ ಆಧಾರದ ಕುಸ್ತಿ. ದೊಡ್ಡಬಳ್ಳಾಪುರ ಕಿಶೋರ ಈಗ ನಡೀತಾ ಇರೋ ಪ್ರಶಸ್ತಿ ದೊಡ್ಡಬಳ್ಳಾಪುರ ಕಿಶೋರ ಪ್ರಶಸ್ತಿ. ಇದಾದ ನಂತರ 90 kg ವಿಭಾಗದವರು ಸಿದ್ಧರಾಗಿರ್ಬೇಕು. ಸಿದ್ಧರಾಗಿ ಅಖಾಡದ ಬಳಿ ಬನ್ನಿ. 90 kg ವಿಭಾಗದ ಫೈನಲ್ ಸ್ಪರ್ಧಿಗಳು ಕೆಂಪು ಪಟ್ಟಿಯಲ್ಲಿ ಧನಂಜಯ್ ಹಾಗೂ ನೀಲಿ ಪಟ್ಟಿಯಲ್ಲಿ ವಿನೋದ್. ಊರ ಹೆಸರಲ್ಲ ನಾವು. ದೊಡ್ಡಬಳ್ಳಾಪುರದ ಧನಂಜಯ್ ಹಾಗೂ ತುಮಕೂರಿನ ವಿನೋದ್ ಇಬ್ಬರು ಸಹ ಅಖಾಡದ ಬಳಿ ಬರಬೇಕು. ದೊಡ್ಡಬಳ್ಳಾಪುರ ಕಿಶೋರ ಮುಂದೆ ನಡೆಯುವ ಪ್ರಶಸ್ತಿ ದೊಡ್ಡಬಳ್ಳಾಪುರ ಕೇಸರಿ ಪ್ರಶಸ್ತಿ. ವಿಶ್ವಣ್ಣ ಅವರು ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೊಂದು ಇತಿಹಾಸ ಸೃಷ್ಟಿ ಮಾಡುವಂತಹ ಇನ್ನೊಂದೈತೆ. ಈ ಒಂದು ಜಿದ್ದಾಜಿದ್ದಿನ ಕುಸ್ತಿ ಪಂದ್ಯಾವಳಿಗೆ ಅಂತಿಮ ಘಟ್ಟ ತಲುಪಿದ್ದೇವೆ. ದೊಡ್ಡಬಳ್ಳಾಪುರ ತಾಲೂಕು ಕುಸ್ತಿ ಸಂಘದ ವತಿಯಿಂದ 9 ಜಿಲ್ಲೆಗಳ ಹೊನಲು ಬೆಳಕಿನ ಕುಸ್ತಿ ಪಂದ್ಯಾವಳಿಯಲ್ಲಿ ಅಂತಿಮ ಹಂತ ತಲುಪಿದ್ದೇವೆ. ಈಗಾಗಲೇ ದೊಡ್ಡಬಳ್ಳಾಪುರ ಕಿಶೋರಿ ಮಹಿಳಾ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ. ಅದೇ ರೀತಿ ದೊಡ್ಡಬಳ್ಳಾಪುರ ಯುವ ಕಿಶೋರರಲ್ಲೂ ವಿಜೇತರಾಗಿದ್ದಾರೆ. ದೊಡ್ಡಬಳ್ಳಾಪುರ ಕುಮಾರ 80 kg ವಿಭಾಗದಲ್ಲೂ ಎಲ್ಲ ಪಂದ್ಯಾವಳಿಗಳು ಮುಕ್ತಾಯವಾಗಿದೆ. ದೊಡ್ಡಬಳ್ಳಾಪುರ ಕಂಠೀರವ ಇದರಲ್ಲೂ ಸಹ ಎಲ್ಲ ಪಂದ್ಯಾವಳಿಗಳು ಮುಕ್ತಾಯವಾಗಿದ್ದು, ಈ ಒಂದು ಪಂದ್ಯಾವಳಿಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ಕುಸ್ತಿಪಟುಗಳು 9 ಜಿಲ್ಲೆಗಳಿಂದ ಆಗಮಿಸಿ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಕುಸ್ತಿಗಳು ನಡೆದಿವೆ. ಪಾಯಿಂಟ್ ಆಧಾರ ಹಾಗೂ ನಾಡ ಕುಸ್ತಿ ಈ ಒಂದು ಅಖಾಡದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಕುಸ್ತಿ ಪಂದ್ಯಾವಳಿಗಳು ನಡೆದಿರುತ್ತವೆ. ಈ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ ಆಯೋಜಕರು ಹಾಗೂ ಸಂಘದ ಸದಸ್ಯರು, ದೊಡ್ಡಬಳ್ಳಾಪುರದ ಜನತೆಗೆ ಸಮಯ ಏನಾಯ್ತು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಎಲ್ಲಾ ಕುಸ್ತಿಪಟುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿಯವರಿಗೂ ಹಾಗೂ ಮಾಧ್ಯಮ ಮಿತ್ರರವರಿಗೂ ಜನಪ್ರತಿನಿಧಿಗಳಿಗೂ ಈ ಒಂದು ಪಂದ್ಯಾವಳಿಗೆ ಸಹಕರಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಆಯೋಜಕರ ವತಿಯಿಂದ. ಉತ್ತಮ ಕುಸ್ತಿ ಮೂಡಿಬರ್ತಾ ಇದೆ. ಇಬ್ರು ಸಹ ಉತ್ತಮ ಕುಸ್ತಿ ಮಾಡ್ತಾ ಇದ್ದಾರೆ. ಪಡೈತೆ 3 ಸೆಕೆಂಡ್ಗಳು ಭದ್ರವಾಗಿ ಹಿಡಿಬೇಕು. ಪಾಯಿಂಟ್ ಇಲ್ಲ. ಮಾರ್ಪಿಟ್ ಕುಸ್ತಿ. ಮಾರ್ಪಿಟ್ ಕುಸ್ತಿ ಮಾರ್ಪಿಟ್ ಕುಸ್ತಿ ಅಂದ್ರೆ ಯಾರಾದ್ರೂ ಒಬ್ರು ಸೋಲೋ ಗೆಲ್ಲೋವರೆಗೂ, ಯಾರಾದ್ರೂ ಒಬ್ರು ಸೋಲೋವರೆಗೂ.
ಸಿಂಗಲ್ ನೆಲ್ಸನ್ ಮಾತ್ರ ಅವಕಾಶ ಇದೆ, ಡಬಲ್ ನೆಲ್ಸನ್ಗೆ ಅವಕಾಶ ಇರೋದಿಲ್ಲ. ಕುಸ್ತಿ ಚಡ್ಡಿ ಹಿಡಿಯೋಗಿಲ್ಲ ಹಾಗೂ ಸವಾರಿ ಹಾಕುವಾಗಿಲ್ಲ. ಡಾವ್ ಮಾಡಬೇಕು. ಜನವಾರಕ್ಕೆ ಪ್ರಯತ್ನ ಪಟ್ಟರು ಸೂಫಿಯಾನ್ ಅವರು, ಆದ್ರೆ ಎದುರಾಳಿ ಬಲಿಷ್ಠವಾಗಿದ್ರು, ಅವರು ಸಹ ಪ್ರತಿರೋಧ ಒಡ್ಡಿ ಮತ್ತೊಮ್ಮೆ ಜನವಾರಕ್ಕೆ ಪ್ರಯತ್ನ. ಇದನ್ನ ಜನವಾರ ಅಂತೀವಿ ಕುಸ್ತಿ ಭಾಷೆಯಲ್ಲಿ. ಉತ್ತಮ ಪ್ರಯತ್ನ ಪಡ್ತಾ ಇದ್ದಾರೆ ಚಿತ್ ಮಾಡೋದಕ್ಕೆ. ತೀರ್ಪುಗಾರರು ಆ ಬದಿಯಲ್ಲಿ ನೋಡ್ಬೇಕು, ವಿರುದ್ಧ ದಿಕ್ಕಿನಲ್ಲಿ ನೋಡ್ಬೇಕು ತೀರ್ಪುಗಾರರು. ಕುಸ್ತಿ ಮಾಡಬೇಕು, ಕುಸ್ತಿ ಮಾಡಬೇಕು, ಕತ್ತು ಗಿತ್ತು ಅನ್ನಂಗಿಲ್ಲ, ಕುಸ್ತಿ ಮಾಡಬೇಕು. ಅಬ್ಸರ್ವ್ ಮಾಡಿ ಸರ್. ಈ ಒಂದು ಕುಸ್ತಿಯಲ್ಲಿ ಚಿತ್ತ ಆಧಾರದ ಮೂಲಕ ಸೈಯದ್ ಸೂಫಿಯಾನ್ ಅವರು ದೊಡ್ಡಬಳ್ಳಾಪುರ ಕಿಶೋರ ಪ್ರಶಸ್ತಿಯನ್ನ ಮುಡಿಗೇರಿಸಿದ್ದಾರೆ. ಇದಾದ ನಂತರ ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಬೇಕು. ಉತ್ತಮ ಕುಸ್ತಿ ಮಾಡಿದ್ದಾರೆ. ಇದಾದ ನಂತರ ದೊಡ್ಡಬಳ್ಳಾಪುರ ಕೇಸರಿ ರಮೇಶ್ ಅಣ್ಣಗೆ ಜೋಶ್ ಬಂದಿದೆ. ದೊಡ್ಡಬಳ್ಳಾಪುರ ಕೇಸರಿ ಪ್ರಶಸ್ತಿಗಾಗಿ ಫೈನಲ್ ಪಂದ್ಯ 70 ಕೆಜಿ ವಿಭಾಗದ ಜೋಶ್ ಬಂದಿದೆ. ಸೂಫಿಯಾನ್ ಮಹೇಶ ತೃತೀಯ ಸ್ಥಾನ 70 ಕೆಜಿ. 70 ಕೆಜಿ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಯಶವಂತ್ ನಗದು ಬಹುಮಾನವನ್ನ ಈ ವರ್ಷ ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಅದೇ ರೀತಿ ಭಾಜಪ ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಅವರು ಈ ಒಂದು ಕೊಡುಗೆ ನೀಡಿರುತ್ತಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳುವಂತ ಸಮಯ. ಈ ಫಾರೂಕ್ ನಗದು ಬಹುಮಾನವನ್ನ ತಾಲೂಕು ಭಾಜಪ ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಅವರು ನೀಡುತ್ತಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳುವಂತ ಸಮಯ. ಅದೇ ರೀತಿಯಾಗಿ ಇದಕ್ಕೆ ನಿರ್ಣಾಯಕರಾಗಿ ಬೆಳ್ಳಿಗದೆಯನ್ನ ಶ್ರೀಯುತ ಬಸವ ಅಡುಗೆ ಭಟ್ರು ಅವರು ಕೊಡುಗೆ ನೀಡುತ್ತಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಕೊನೆಯ ಪಂದ್ಯ ಇರುವ ಒಳಗಾಗಿ ಈಗ ಎಲ್ಲ ತೀರ್ಪುಗಾರರಿಗೆ ಇಲ್ಲಿಯವರೆಗೂ ನಿರಂತರವಾಗಿ ಇದು ಆಯೋಜಕರ ಮೇರೆಗೆ ಫೈನಲ್ ಪಂದ್ಯ ಮುಂಚೆ ತೀರ್ಪುಗಾರರಿಗೆ ಗಣನೀಯ ಸಾಧನೆ ತೋರಿದಂತ ನಿರ್ಣಾಯಕರಿಗೆ ಈಗ ಮಾಲಾರ್ಪಣೆ ಹಾಗೂ ಕೊಡುಗೆ ನೀಡುವ ಮೂಲಕ ಅವರಿಗೆ ಗೌರವವನ್ನು ಸಮರ್ಪಣೆಯನ್ನು ನೀಡುತ್ತದೆ. ಬೆಳಗಾವಿ ಅರಣ್ಯವರು ಹಾಗೂ ಮಧ್ಯಾಹ್ನದಿಂದ ತಮಗೆಲ್ಲ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದಂಥ ರಮೇಶ್ ಅವರು ಸಹ ಈಗ ಅಭಿನಂದನೆ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಹೋಗಿ ಅಭಿನಂದನೆ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀವಿ. ದಯವಿಟ್ಟು ಅಂಪೈರ್ಗಳೆಲ್ಲ ದಯವಿಟ್ಟು ಬರಬೇಕು. ಕೇಶವ ಅವರು ನಿರೂಪಣೆ ಮಾಡಿದಂತ ಕೇಶವ ಅವರು ಕೇಶವಣ್ಣ ಅಂತ ಹೇಳಿ ಕೇಶವಣ್ಣ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಕೇಶವಣ್ಣ ಅವರು ಮೇಲೋಗ್ರಿ. ಹಂಗೆ ದೊಡ್ಡಬಳ್ಳಾಪುರ ತಾಲೂಕು ಕುಸ್ತಿ ಸಂಘದ ಎಲ್ಲ ಪಾದಾಧಿಕಾರಿಗಳಿಗೂ ದಯವಿಟ್ಟು ಅಭಿನಂದನೆ ಸಲ್ಲಿಸ್ಬಿಡಿ. ಲಕ್ಷ್ಮೀನಾರಾಯಣ ಅವರ ನಿಮಗೂ ಸಹ ದೊಡ್ಡಬಳ್ಳಾಪುರ ಜನತೆ ಪರವಾಗಿ ದೊಡ್ಡಬಳ್ಳಾಪುರ ತಾಲೂಕು ಕುಸ್ತಿ ಸಂಘದವರಿಗೂ ಸಹ ನಮ್ಮ ಎಲ್ಲ ದೊಡ್ಡಬಳ್ಳಾಪುರ ಜನತೆ ದೊಡ್ಡಬಳ್ಳಾಪುರ ಜನತೆ ಪರವಾಗಿ ನಿಮಗೂ ಸಹ ಅಭಿನಂದನೆಗಳು. ಮತ್ತು ರಾತ್ರಿ 11:35 ಆದ್ರೂ ಕೂಡ ಎಲ್ಲ ಕಾತುರದಿಂದ ಫೈನಲ್ ಪಂದ್ಯ ನೋಡಲು ಕಾಯ್ತಾ ಇರ್ತಕ್ಕಂಥ ಕ್ರೀಡಾ ಪ್ರೇಮಿಗಳಿಗೂ ಸಹ ಅನಂತ ವಂದನೆಗಳು.